ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಶೇರ್ ಮಾರುಕಟ್ಟೆಯಲ್ಲಿ ಬೆಂಗಳೂರು ಮೂಲದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಕಂಪನಿಯೊಂದು ಇತ್ತೀಚಿನ ದಿವಸಗಳಲ್ಲಿ ಭಾರೀ ಸುದ್ದಿಯಲ್ಲಿದೆ. ಇದು ಭಾರತದ ಎಲೆಕ್ಟ್ರಿಕ್ ಟೂ ವೀಲರ್ ಮಾರ್ಕೆಟ್ನಲ್ಲಿ 52% ಪಾಲನ್ನು ಹೊಂದಿದೆ. ಹೌದು, ನಿಮ್ಮ ಊಹೆ ನಿಜ. ನಾನೀಗ ಹೇಳ್ತಾ ಇರುವಂಥದ್ದು ಬೆಂಗಳೂರಿನ ಕೋರಮಂಗಲದಲ್ಲಿ ಕಾರ್ಪೊರೇಟ್ ಪ್ರಧಾನ ಕಚೇರಿಯನ್ನು ಹೊಂದಿರುವಂಥದ್ದು, ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿರುವ ಓಲಾ ಎಲೆಕ್ಟ್ರಿಕ್ ಕಂಪನಿಯ IPO ಬಗ್ಗೆ. ರಿಟೇಲ್ ಹೂಡಿಕೆದಾರರು ಆಗಸ್ಟ್ 2ರಿಂದ 6 ತನಕ ಈ IPOದಲ್ಲಿ ಶೇರ್ಗಳನ್ನು ಖರೀದಿಸಬಹುದು. ಪ್ರತಿ ಶೇರಿಗೆ 72ರಿಂದ 75 ರೂಪಾಯಿಗಳ ದರದ ಸ್ಲ್ಯಾಬನ್ನು ಕಂಪನಿ ನಿಗದಿಪಡಿಸಿದೆ. ಓಲಾ ಎಲೆಕ್ಟ್ರಿಕ್ನ ಪ್ರತಿ ಶೇರಿನ ಮುಖಬೆಲೆ ಅಥವಾ ಫೇಸ್ ವ್ಯಾಲ್ಯೂ ಅನ್ನುವಂಥದ್ದು 10 ರೂಪಾಯಿ ಆಗಿದೆ. ಗ್ರೇ ಮಾರ್ಕೆಟಲ್ಲಿ ಈಗಾಗಲೇ JMP ಅಥವಾ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು 12ರಿಂದ 13 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಈ ಶೇರಿನ IPO ಇಶ್ಯೂ ದರದಲ್ಲಿ 16% ಏರಿಕೆ ಆಗುವಂತಹ ಒಂದು ಸಿಗ್ನಲನ್ನು ಗ್ರೇ ಮಾರ್ಕೆಟ್ ಇವಾಗ ಕೊಟ್ಟಿದೆ. ಈ IPO ಮೂಲಕ 6,145 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸುವ ಗುರಿಯನ್ನು ಓಲಾ ಎಲೆಕ್ಟ್ರಿಕ್ ಹೊಂದಿದೆ. ಇನ್ನು ಲಾಟ್ ಸೈಜ್ ಬಗ್ಗೆ ಹೇಳೋದಿದ್ರೆ 195 ಶೇರ್ಗಳನ್ನು ಖರೀದಿಸಬೇಕಾಗುತ್ತೆ. ಅಂದರೆ ರಿಟೇಲ್ ಇನ್ವೆಸ್ಟರ್ಸು ಕನಿಷ್ಠ 14,820 ರೂಪಾಯಿಯನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಆಗಸ್ಟ್ 9ರಂದು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಓಲಾ ಎಲೆಕ್ಟ್ರಿಕ್ ಶೇರುಗಳು ಲಿಸ್ಟ್ ಆಗುತ್ತೆ. ಬಳಿಕ ರಿಟೇಲ್ ಹೂಡಿಕೆದಾರರು ಸೆಕೆಂಡರಿ ಮಾರ್ಕೆಟಲ್ಲಿ ಲಭ್ಯವಿರುವಂಥದ್ದಲ್ಲಿ ತಮಗೆ ಬೇಕಾದಷ್ಟು ಶೇರುಗಳನ್ನು ಖರೀದಿಸಬಹುದು. ಒಟ್ಟು 8,49 ಲಕ್ಷ ಶೇರುಗಳನ್ನು ಕಂಪನಿ ಮಾರಾಟಕ್ಕೆ ಇಟ್ಟಿದೆ. ಓಲಾ 3 ವಿಧದ EV ಸ್ಕೂಟರ್ ಮಾರಾಟ ಮಾಡ್ತಾ ಇದೆ. ಅವುಗಳೆಂದರೆ S1 Pro, S1 Air ಮತ್ತು S1 X+ ಆಗಿದೆ. S1 Proಗೆ 1,29,000, S1 Airಗೆ 1,05,000 ಹಾಗೂ S1 X+ಗೆ 85,000 ರೂಪಾಯಿ ಪ್ರೈಸ್ ಇದೆ. ಹೆಚ್ಚುವರಿ ಖರ್ಚಿಲ್ಲದೆ ಎಲ್ಲ ಸ್ಕೂಟರ್ಗಳಿಗೆ 8 ವರ್ಷಗಳ ಅಥವಾ 80,000 ಕಿಲೋಮೀಟರ್ ತನಕ ಬ್ಯಾಟರಿ ವಾರಂಟಿಯನ್ನು ಕಂಪನಿ ನೀಡುತ್ತೆ. ಓಲಾ ಎಲೆಕ್ಟ್ರಿಕ್ನ ಆದಾಯ 2023-24ರಲ್ಲಿ 5,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಹೀಗಿದ್ದರೂ ಕಂಪನಿಯ ನಷ್ಟ ಕೂಡ 1,584 ಕೋಟಿ ರೂಪಾಯಿಗೆ ಏರಿಕೆಯಾಗಿರುವಂಥದ್ದು ನಾವು ನೋಡ್ತೀವಿ. ಮತ್ತೊಂದು ಕಡೆ ಈ ಸ್ಕೂಟರ್ ಸೇಲ್ಸ್ ಕೂಡ ಹೆಚ್ಚುತ್ತಾ ಇದೆ. ಆದ್ದರಿಂದ ಸಾಕಷ್ಟು ಸಂಶೋಧನೆ ನಡೆಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಾವು ಇಲ್ಲಿ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಈ IPO ಕಂಪನಿ ಮತ್ತು ಮಾರುಕಟ್ಟೆ ಟ್ರೆಂಡ್ ಏನಿದೆ ಎಂಬುದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಷೇರುಗಳ ಖರೀದಿ ನಿರ್ಧಾರ ಇದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಹಾಗಾದರೆ ಓಲಾ ಎಲೆಕ್ಟ್ರಿಕ್ IPO ಮೂಲಕ ಸಂಗ್ರಹಿಸುವ ಈ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೇಗೆ ಖರ್ಚು ಮಾಡುತ್ತೆ, ಯಾವುದಕ್ಕೆಲ್ಲ ಅದು ಬಳಕೆ ಆಗುತ್ತೆ? ಈ ಪ್ರಶ್ನೆ ಷೇರುದಾರರಿಗೆ ಬಹಳ ಮುಖ್ಯ ಆಗುತ್ತೆ. ಯಾಕಂತಂದರೆ ಅದು ಅವರಿಗೆ ತಮ್ಮ ಹೂಡಿಕೆಯ ಭವಿಷ್ಯದ ರಿಟರ್ನ್ಸ್ ಬಗ್ಗೆ ಅಂದಾಜು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೆಬಿಗೆ ಸಲ್ಲಿಸಿದ DRHP ವರದಿಯಲ್ಲಿ ಓಲಾ ಕಂಪನಿ ತನ್ನ ಉದ್ದೇಶಗಳನ್ನು ಪಟ್ಟಿ ಮಾಡಿದೆ. ಮೊದಲನೇದಾಗಿ ಓಲಾ ಎಲೆಕ್ಟ್ರಿಕ್ ತನ್ನ ಅಧೀನ ಸಂಸ್ಥೆಯಾದ OCTಯ ಯೋಜನೆಗೆ ಬೇಕಾದಂತಹ ಬಂಡವಾಳ ವೆಚ್ಚವನ್ನು ಹೊಂದಿಸಲಿಕ್ಕೆ 1,226 ಕೋಟಿ ರೂಪಾಯಿಗಳಾಗುತ್ತೆ ಇದೆ ಅಂತ ಹೇಳಿದೆ. ಎರಡನೇದಾಗಿ ತನ್ನ ಅಧೀನ ಕಂಪನಿ OETಯ ಸಾಲದ ಮರುಪಾವತಿಗೆ 800 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀನಿ ಅಂತ ಹೇಳಿದೆ. ಹಾಗೂ ಸಂಶೋಧನೆ ಮತ್ತು ಉತ್ಪನ್ನಗಳ ಒಂದು ಅಭಿವೃದ್ಧಿ R&D ಅಂತ ನಾವೇನು ಹೇಳ್ತೀವಿ, ಅದಕ್ಕೆ 1,600 ಕೋಟಿ ರೂಪಾಯಿಗಳನ್ನು ಬಳಕೆ ಮಾಡ್ತೀವಿ ಅಂತ ತಿಳಿಸಿದೆ. ಕಂಪನಿಯ ಆರ್ಗಾನಿಕ್ ಬೆಳವಣಿಗೆಗೆ ಸುಮಾರು 350 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಿಕ್ಕಿದೆ ಅಂತ ಕಂಪನಿ ಹೇಳಿದೆ. ಓಲಾ ಎಲೆಕ್ಟ್ರಿಕ್ ಕಂಪನಿಯ ವಿಶೇಷತೆಗಳನ್ನು ಮತ್ತು ಅದಕ್ಕಿರುವ ಸವಾಲುಗಳನ್ನು ಈಗ ನೋಡೋಣ. ಭಾರತದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಮಾರುಕಟ್ಟೆಯಲ್ಲಿ 52% ಪಾಲನ್ನು ಓಲಾ ಎಲೆಕ್ಟ್ರಿಕ್ ಹೊಂದಿದೆ. ಸದ್ಯಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಮಾತ್ರ ಉತ್ಪಾದನೆ ಮಾಡ್ತಾ ಇದ್ದು, ಮುಂಬರುವ ದೇಶಗಳಲ್ಲಿ ಎಲೆಕ್ಟ್ರಿಕ್ ಬೈಕ್ಗಳನ್ನು ಕೂಡ ಈ ಕಂಪನಿ ತಯಾರಿಸಲಿಕ್ಕಿದೆ. ಆದರೆ ಎಲೆಕ್ಟ್ರಿಕ್ ಕಾರ್ಗಳನ್ನು ತಯಾರಿಸುವಂಥ ಉದ್ದೇಶ ಸದ್ಯಕ್ಕೆ ಇಲ್ಲ ಅಂತ ಕಂಪನಿ ಹೇಳಿದೆ. ಸರ್ಕಾರದ ವಾಹನ್ ಪೋರ್ಟಲ್ ಪ್ರಕಾರ 2024 ಏಪ್ರಿಲ್ನಲ್ಲಿ 34,000 ಸ್ಕೂಟರ್ಗಳನ್ನು ಕಂಪನಿ ರಿಜಿಸ್ಟರ್ ಮಾಡಿದೆ. ಜಪಾನ್ನ ಸಾಫ್ಟ್ ಬ್ಯಾಂಕ್ ಅನ್ನುವಂಥದ್ದು ಓಲಾದಲ್ಲಿ ಇನ್ವೆಸ್ಟ್ ಮಾಡಿದೆ. ಭಾರತದ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ಓಲಾದ ಪ್ರಾಬಲ್ಯ ಇದ್ದರೂ ಕೂಡ ಕೆಲವೊಂದು ಸವಾಲುಗಳನ್ನು ಅಥವಾ ಇಂಟರ್ನಲ್ ರಿಸ್ಕ್ಗಳನ್ನು ಕೂಡ ಈ ಕಂಪನಿ ಒಳಗೊಂಡಿದೆ. ಅದು ಏನಂತ ನೋಡೋಣ. ಉದ್ಯಮ ವಲಯದಲ್ಲಿ ಕಂಪನಿಯ ಕಾರ್ಯಾಚರಣೆಗೆ ಇರುವ ಇತಿಹಾಸ ಸೀಮಿತ ಅವಧಿಯಾದಾಗಿದೆ. ಅಂದರೆ 2017ರಲ್ಲಿ ಶುರುವಾದ ಓಲಾ ಎಲೆಕ್ಟ್ರಿಕ್ EV ಸ್ಕೂಟರನ್ನು ಬಿಡುಗಡೆಗೊಳಿಸಿದ್ದು 2021ರ ಡಿಸೆಂಬರ್ನಲ್ಲಿ. ಇದುವರೆಗೂ ಕಂಪನಿ ನಷ್ಟದಲ್ಲಿ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಬಿಸಿನೆಸ್ ಮತ್ತು ಉತ್ಪನ್ನಗಳ ಅಭಿವೃದ್ಧಿ, ಸಾಮರ್ಥ್ಯ ಹೆಚ್ಚಳ ಮತ್ತು ಕಾರ್ಯಾಚರಣೆಗೆ ಹೆಚ್ಚಿನ ಹಣ ಖರ್ಚಾಗಿರುವುದು ಇದಕ್ಕೆ ಕಾರಣ ಅಂತ ಕಂಪನಿ ಸೆಬಿಗೆ ತಿಳಿಸಿದೆ. ಕಂಪನಿ EV ಬಿಡಿಭಾಗಗಳ ಕಚ್ಚಾ ಸಾಮಗ್ರಿಗಳ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಇತರರನ್ನು ಅವಲಂಬಿಸಬೇಕಂತ ಅನಿವಾರ್ಯತೆ ಕೂಡ ಇದೆ. ಬ್ಯಾಟರಿಗಳ ಲಭ್ಯತೆ, ಗುಣಮಟ್ಟ, ದೀರ್ಘಕಾಲೀನ ಪೂರೈಕೆಯ ಒಪ್ಪಂದಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪನಿ ಮುಂದೆ ಸಾಕಷ್ಟು ಸವಾಲು ಕೂಡ ಇದೆ.
ಭಾರತದಲ್ಲಿ ಈಗ ಓಲಾ ಎಲೆಕ್ಟ್ರಿಕ್ಗೆ ಪ್ರತಿಸ್ಪರ್ಧಿಗಳು ಕೂಡ ಇದ್ದಾರೆ. TVS ಮೋಟಾರ್ ಈಗಾಗಲೇ EV ಸ್ಕೂಟರನ್ನು ಬಿಡುಗಡೆಗೊಳಿಸಿದೆ. ಹೀರೋ ಮೋಟರ್ ಕಾರ್ಪ್ ಕೂಡ ಎಲೆಕ್ಟ್ರಿಕ್ ಸ್ಕೂಟರ್ ತಯಾರಿಸಲಿಕ್ಕೆ ಮುಂದಾಗಿದೆ. ಹಲವಾರು ಸ್ಟಾರ್ಟಪ್ಗಳು ಕೂಡ ಮುಂದಿದೆ. ಬೆಂಗಳೂರಲ್ಲಿ ಕೂಡ ಅಂಥ ಸ್ಟಾರ್ಟಪ್ಗಳಿದ್ದಾವೆ. ಹೀಗಾಗಿ ಇದರ ಪರಿಣಾಮಗಳನ್ನು ನಾವು ಗಮನಿಸಬೇಕಾಗುತ್ತೆ. ಸಕಾರಾತ್ಮಕ ಅಂಶ ಏನಂತಂದರೆ ಓಲಾ ಎಲೆಕ್ಟ್ರಿಕ್ ಕಚ್ಚಾ ಸಾಮಗ್ರಿಗಳ ಪೂರೈಕೆಗೆ ಸಂಬಂಧಿಸಿದ ಮಟ್ಟಿಗೆ ಮಾತ್ರ ಇದನ್ನು ಅವಲಂಬಿಸಿದೆ. ಉತ್ಪಾದನೆ ಇರ್ಬೋದು, ಮಾರುಕಟ್ಟೆ ವಿತರಣೆಗೆ ತನ್ನದೇ ನೆಟ್ವರ್ಕನ್ನು ಇರುವಂಥದ್ದು, ಇದೆಲ್ಲ ಕೂಡ ಅದು ಸಾಕಷ್ಟು ಮುಂಚೂಣಿಯಲ್ಲಿದೆ. ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಓಲಾ ಗಿಗಾ ಫ್ಯಾಕ್ಟ್ರಿಯನ್ನು ನಿರ್ಮಿಸ್ತಾ ಇದೆ. ಇಲ್ಲಿ ಸೆಲ್ ಉತ್ಪಾದನೆ ಕೂಡ ನಡೆಯುತ್ತೆ. ನಮಗೆಲ್ಲ ಓಲಾ ಕ್ಯಾಬ್ಸ್ ಗೊತ್ತೇ ಇದೆ. ಅದರ ಸ್ಥಾಪಕ ಭವಿಷ್ ಅಗರ್ವಾಲ್ ಅವರೇ ಈ ಓಲಾ ಎಲೆಕ್ಟ್ರಿಕನ್ನು ಸಂಸ್ಥಾಪನೆ ಮಾಡಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. 1985ರಲ್ಲಿ ಪಂಜಾಬ್ನಲ್ಲಿ ಜನಿಸಿದ ಭವಿಷ್ ಅಗರ್ವಾಲ್ ಅವರಿಗೆ ಈಗ ಜಸ್ಟ್ ಒಂದು 39 ವರ್ಷ ವಯಸ್ಸು ಮಾತ್ರ. IIT ಬಾಂಬೆಯ ಹಳೆ ವಿದ್ಯಾರ್ಥಿಯಾಗಿರುವ ಭವಿಷ್ ಅಗರ್ವಾಲ್ಗೆ ಭಾರತೀಯ ಗ್ರಾಹಕರು ಹಾಗೂ ಮಾರ್ಕೆಟ್ ಟ್ರೆಂಡ್ ಬಗ್ಗೆ ಸಾಕಷ್ಟು ಅರಿವಿದೆ. ಹೀಗಾಗಿ ತಮ್ಮ ಕಂಪನಿಯ ಮೊದಲ IPO ಬಹಳ ಯಶಸ್ವಿಯಾಗುತ್ತೆ, ಭಾರತೀಯ ರಿಟೇಲ್ ಶೇರ್ ಹೂಡಿಕೆದಾರರು ನಮ್ಮ ಜೊತೆ ಬೆಳಿಬೇಕು ಎಂಬ ಉದ್ದೇಶದಿಂದ ಈ IPO ಮಾಡ್ತಾ ಇದ್ದೀನಿ. ಭವಿಷ್ಯದಲ್ಲಿ ನನ್ನ ಹೂಡಿಕೆಯ ಲಾಭ ಗಳಿಸುತ್ತೆ, ಅದೇ ರೀತಿ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಲಾಭ ಮಾಡ್ತಾರೆ ಅಂತ ಭವಿಷ್ ಅಗರ್ವಾಲ್ ತುಂಬ ಒಂದು ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.